ವಿಷ್ಣು ಶಿವಾಯದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಬಾಳಿಗೆ ಒಂದೇ ಮನೆ, ಬಾಳಿಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೇ ತಾಯಿ. ಲವ್. ನಮ್ಮ ಚಾನೆಲ್ ವೀಕ್ಷಿಸುವ ವೀಕ್ಷಕರೇ, ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಿವಿಮಾತು. ಇವತ್ತಿನ ದಿನಗಳಲ್ಲಿ ಯುವಕರು ಮತ್ತು ಯುವತಿಯರು ಪ್ರೀತಿ ಎಂಬ ಎರಡಕ್ಷರಕ್ಕೆ ಮಾರು ಹೋಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುವುದರ ಜೊತೆಗೆ ಕೆಲವು ಕುಟುಂಬಗಳು ಬೀದಿಗೆ ಬದ್ದಂತಾಗಿವೆ. ಒಂದು ಬಾರಿ ನಮ್ಮ ಇತಿಹಾಸವನ್ನು ಒಮ್ಮೆ ತಿರುಗಿ ನೋಡೋಣ ಬನ್ನಿ. ಈ ಜಗತ್ತಿನಲ್ಲಿ ಹೆಣ್ಣಿಗಾಗಿ ತಾಜ್ ಮಹಲ್, ಗೋಲ್ ಗುಂಬಸ್, ಮಹಾಭಾರತ, ಅದೇ ರೀತಿ ಎಷ್ಟೋ ರಾಜ್ಯದ ಮಹಾರಾಜರು ಲೈಲಾ ಮಜ್ನೂರಂತೆ ಇತಿಹಾಸ ಪುಟದಲ್ಲಿ ಸೇರಿರುವುದು ತುಂಬಾ ಇರ್ತವೆ. ಆದರೆ ಈ ಜಗತ್ತಿನಲ್ಲಿ ಒಂದು ಹೆಣ್ಣು ಪ್ರೀತಿಗಾಗಿ ಇತಿಹಾಸ ಪುಟದಲ್ಲಿ ಇರೋದಿಲ್ಲ. ಆದರೆ ಹೆಣ್ಣಿಗಾಗಿ ಸಾಕಷ್ಟು ರಾಜರು ಇತಿಹಾಸ ಪುಟವನ್ನ ಸೇರಿಕೊಂಡಿರ್ತಾರೆ. ಕಷ್ಟದಿಂದ ಬಂದಿರೋ ನಾನು ತುಂಬಾ ಕಷ್ಟದಿಂದ ಬಂದು ನಮ್ಮ ಮಗಳು ಬೇರೆ ಜೊತೆ ಹೋಗ್ಬಿಟ್ಲು. ನನ್ನ ಮಗಳು ಮರ್ಯಾದೆ ಕಳೆದ್ರಿಂದ ನಾವು ಈ ಕಡೆ ಬಂದು ನಾವು ಒಂದು ಆಟ ತಗೊಂಡೆ ನಾನು ಹೆಂಗ. ಸರ್ ಇವತ್ತೇನಾದ್ರೂ ನಿಮ್ ಮಗಳು ಟಚ್ ಅಲ್ಲಿ ಇದಾರ ಅಂದ್ರೆ? ಇಲ್ಲ ಸರ್, ನಾನು ಬಿಟ್ಬಿಟ್ಟಿದ್ದೀನಿ ಅವ್ರನ್ನ. ಯಾಕೆಂದ್ರೆ ನಮ್ಗೆ ಮೋಸ ಮಾಡೋದವ್ರು. ನಾನು ಕರೋನಾ ಟೈಮಲ್ಲಿ ತುಂಬಾ ಕಷ್ಟಪಟ್ಟು ಸಾಕಿ ನಂಗೆ ಗಾರೆ ಕೆಲಸ, ಗಣ್ಣ ಹೇಳ್ತಿ ಗಾರೆ ಕೆಲಸ ಮಾಡಿ ಸಾಕ್ತವ್ರು. ಲಾಸ್ಟ್ ನಮ್ಗೆ ಬಿಟ್ಟೋದ್ರು ಸರ್. ಏನ್ ಮಾಡೋದು ಸರ್? ಒಂದೇ ಒಂದ್ ಏನೋ ಅನ್ಕೊಂಡಿದ್ರೆ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಸರ್ ನಿಮ್ಮ ಮಗಳು ಯಾವತ್ತಾರು ಬಂದ್ಬಿಟ್ಟು ಅಪನ ಆದ್ರೆ ನಮ್ಮ ದೇಶ ಮತ್ತು ರಾಜ್ಯದಲ್ಲಿ ಹೆಣ್ಣಿಗೆ ತುಂಬಾ ಗೌರವ ಇದ್ದು ಪೂಜ್ಯ ಭಾವನೆಯಲ್ಲಿ ನೋಡುತ್ತೇವೆ. ಹಾಗೆ ಹೆಣ್ಣನ್ನ ತಾಯಿ, ಸಹೋದರಿ, ಅತ್ತಿಗೆ, ಹೆಂಡತಿ, ಅಜ್ಜಿಯ ರೂಪದಲ್ಲಿ ನೋಡುತ್ತೇವೆ. ಹೆಣ್ಣು ಕೂಡ ಒಂದು ಬಾರಿ ಹಿಂದೆ ತಿರುಗಿ ನೋಡಿದಾಗ ಹೋರಾಟಗಾರ್ತಿಯರಾದ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಮದರ್ ತೆರೇಸಾ ಹೀಗೆ ದೇಶಕ್ಕಾಗಿ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹಿಳೆಯರು ಇತಿಹಾಸ ಸೇರಿರುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಯುವಕ ಯುವತಿಯರು ಪ್ರೀತಿ ಎಂಬ ಬಲೆಯಲ್ಲಿ ಸಿಲುಕಿ ಹೆತ್ತ ತಂದೆ ತಾಯಿಯನ್ನ ಬಿಟ್ಟು ಹೋಗ್ತಾರೆ. ಪ್ರೀತಿ ಮಾಡೋದು ತಪ್ಪಲ್ಲ, ಅತಿ ಪ್ರೀತಿ ವಿಷವಾಗಿದೆ, ಅದು ತಪ್ಪು. ಜನ್ಮ ಕೊಟ್ಟ ತಂದೆ ತಾಯಿಯನ್ನ ಬಿಟ್ಟು ಹೋದಾಗ ಅವರ ಕನಸುಗಳನ್ನ ನುಚ್ಚು ನೂರು ಮಾಡಿದಂತಾಗತ್ತೆ. 9 ತಿಂಗಳು ತಾಯಿ ತನ್ನ ಮಗುವನ್ನ ಗರ್ಭದಲ್ಲಿ ಜೋಪಾನವಾಗಿ ಇಟ್ಟುಕೊಂಡು ಜಗತ್ತನ್ನೇ ತೋರಿಸ್ತಾಳೆ. ತಂದೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಗಲಾಗಿ ಕಷ್ಟಪಟ್ಟು ದುಡಿದು ನಿಮ್ಮನ್ನ ಸಾಕಿ ಸಲಹುತ್ತಾನೆ. ಅಂತಹ ತಂದೆ ತಾಯಿಗೆ ಕಣ್ಣೀರಿನ ಬಹುಮಾನ ಕೊಟ್ಟು ಪ್ರೀತಿ ಎಂಬ ಮಾಯೆಯಿಂದೆ ಹೋಗ್ತಾರೆ. ಇದರಿಂದ ಅವಮಾನಕ್ಕೊಳಗಾದ ತಂದೆ ತಾಯಿ ನೋವನ್ನ ತಾಳಲಾರದೆ ಕಣ್ಣೀರಿನಲ್ಲೇ ಪ್ರಾಣ ಬಿಟ್ಟಂಥ ಅನೇಕ ಉದಾಹರಣೆಗಳಿವೆ. ಈ ಸಂಪೂರ್ಣ ವಿಷಯಗಳನ್ನ ಯಾಕೆ ನಾವು ನಿಮಗೆ ಹೇಳಿಕೊಳ್ತಿದ್ದೇವೆ ಎಂದ್ರೆ, ನನ್ನ ಗೆಳೆಯ ವಾಟ್ಸಪ್ನ ಸ್ಟೇಟಸ್ನಲ್ಲಿ ಹಾಕಿಕೊಂಡ ಒಂದು ಸಂದೇಶವನ್ನ ನೋಡಿದಾಗ ಎಲ್ಲೋ ಜಾಗೃತ ಕೆಲಸ ಮಾಡೋಣ ಎಂಬ ಉದ್ದೇಶ ನಮ್ಮದಷ್ಟೆ. ನಾವು ಹೇಳುವುದು ಏನಂದ್ರೆ, ಏನೇ ಮಾಡಿ ಹೇಗೆ ಇರಲಿ, ತಂದೆ ತಾಯಿ ಮನಸ್ಸನ್ನ ನೋಯಿಸುವಂಥ ಕೆಲಸವನ್ನ ಇಂದಿನ ಯುವ ಪೀಳಿಗೆ ಮಾಡಬಾರದು ಎಂಬುದು ನಮ್ಮ ಮನವಿ. ಪ್ರೀತಿ ಮಾಡೋದು ತಪ್ಪಲ್ಲ, ಆದರೆ ಪ್ರೀತಿ ಎಂಬ ಹೆಸರಿನಲ್ಲಿ ತಂದೆ ತಾಯಿಯರನ್ನ ಕಣ್ಣೀರು, ಅವಮಾನ ಎಂಬ ನೋವಿನಲ್ಲಿ ನೂಕುವುದು ತಪ್ಪು. ಹಾಗೆ ಪ್ರೀತಿ ಮಾಡಿದ ಮೇಲೆ ಮನೆಯವರನ್ನ ಒಪ್ಪಿಸಿ ಹಿರಿಯರ ಆಶೀರ್ವಾದವನ್ನ ಪಡೆದುಕೊಂಡು ಎರಡೂ ಕುಟುಂಬಗಳು ಸೇರಿ ಸಂತೋಷದಿಂದ ಮಾಡುವ ಮದುವೆ ನಿಜಕ್ಕೂ ಮರೆಯಲಾಗದು. ಆ ಕ್ಷಣವೇ ಸುಂದರ, ಆ ಜೀವನವೇ ಮಧುರ.